ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯಾವನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ವಿಡಿಯೋದಲ್ಲಿ 100% ರಿಯಲ್ ಆಗಿ ನೀವು ಯೂಟ್ಯೂಬ್ ವಿಡಿಯೋವನ್ನ ನೋಡ್ಕೊಂಡು ಅರ್ನಿಂಗ್ ಅನ್ನ ಮಾಡ್ಬೋದು. ಗೈಸ್, ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಅಂತ ಪ್ರತಿಯೊಂದು ಸಹ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟೆಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ ಗೈಸ್, ಈ ಒಂದು ನೀವು ಅಪ್ಲಿಕೇಶನ್ ಗಳ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಅರ್ನಿಂಗ್ ಅನ್ನ ಮಾಡ್ಬೋದು. ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಅಂತ ಪ್ರತಿಯೊಂದು ಸಹ ತಿಳಿಸ್ಕೊಡ್ತೀನಿ. ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಗೈಸ್, ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡೋದು ನಿಮ್ಗೆ ಏನು ಸಹ ಅರ್ಥ ಆಗಲ್ಲ ಅಂತ ಹೇಳ್ತೀನಿ ಗೈಸ್. ನಂತರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ರೆಫರ್ ಮಾಡೋ ಸಹ ಅರ್ನಿಂಗ್ ಅನ್ನ ಮಾಡ್ಬೋದು ಗೈಸ್. ಎಲ್ಲ ತಿಳಿಸ್ಕೊಡ್ತೀನಿ. ಹೊಸಬ್ರು ನಮ್ಮ ಒಂದು ಚಾನಲ್ಗೆ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರು ಪಟ್ಟಂತ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಗೈಸ್. ಈ ಒಂದು ಅಪ್ಲಿಕೇಶನ್ ಲಿಂಕ್ ಬಂದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡೋದಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡೋದಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ನೀವು ಯಾವ ಒಂದು ಲ್ಯಾಂಗ್ವೇಜ್ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕು. ನಾನೀಗ ಸಿಂಪಲ್ ಆಗಿ ಇಂಗ್ಲಿಷ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಇಲ್ಲಿ ಅಲೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಒಂದು ಬಾಕ್ಸ್ ಬರುತ್ತೆ, ಇಲ್ಲಿ ಓಪನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದ್ದೀರಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ನನಗೀಗ ಆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ಕೆ 8,000 ಕಾಯಿನ್ಸ್ ಅಂತದ್ದು ಬಂದು ನನ್ನ ಒಂದು ವ್ಯಾಲೆಟ್ ಗೆ ಆಡ್ ಆಗಿದೆ ಗೈಸ್. ನೋಡ್ತಾ ಇರ್ಬೋದು, ಈಗ ನನ್ನ ಒಂದು ವ್ಯಾಲೆಟ್ ನಲ್ಲಿ 50 ರೂಪಾಯಿ ಇದೆ. ಈ ಒಂದು 50 ರೂಪಾಯಿನ ನಾನು ವಿತ್ಡ್ರಾವಲ್ ಮಾಡಿ ನಿಮ್ಮ ಕಣ್ಮುಂದೆನೆ ಲೈವ್ ಪ್ರೂಫ್ ಅಲ್ಲಿ ತೋರಿಸ್ತೀನಿ ಗೈಸ್. ಈಗ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಅರ್ನ್ ಮಾಡೋದು ಅಂತಂದ್ರೆ, ಮೊದಲನೇದಾಗಿ ನೀವು ಮೀ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಕೆಳಗಡೆ ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸೈನ್ ಇನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಮೇಲ್ಗಡೆ ನೋಡ್ತಾ ಇರ್ಬೋದು ಗೈಸ್. ಈ ಸೈನ್ ಇನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಸೈನ್ ಇನ್ ಅನ್ನೋ ಒಂದು ಆಪ್ಷನ್ ಮೇಲೆ ತಿರ್ಗಾ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಒಂದು ಜಿಮೇಲ್ ಅನ್ನ ಇಲ್ಲಿ ಹಾಕಿ ನೀವು ಸೈನ್ ಇನ್ ಮಾಡ್ಬೇಕಾಗುತ್ತೆ ಗೈಸ್. ಅಂತಂದ್ರೆ ನೀವು ಯೂಟ್ಯೂಬ್ ನಲ್ಲಿ ಯಾವ ಒಂದು ಜಿಮೇಲ್ ಅನ್ನ ಹಾಕಿದ್ದೀರೋ ಅದೇ ಒಂದು ಜಿಮೇಲ್ ಅನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ವಿಡ್ಮೆಟ್ ಕ್ಯಾಶ್ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ಹಾಗೆ ಸೈನ್ ಇನ್ ಮಾಡಿದ್ರೆ ಯೂಟ್ಯೂಬ್ ನಲ್ಲಿ ನೀವು ಏನ್ ವಿಡಿಯೋ ನೋಡ್ತೀರಾ ಅದೇ ವಿಡಿಯೋನ ಈ ಒಂದು ಅಪ್ಲಿಕೇಶನ್ ಅನ್ನು ನೋಡಿದ್ರೆ ನಿಮ್ಗೆ ಕಾಯಿನ್ಸ್ ಅನ್ನೋದು ಆಡ್ ಆಗ್ತಾನೆ ಇರುತ್ತೆ ಗೈಸ್. ಇಮೇಲ್ ಆರ್ ಫೋನ್ ಅಂತಿದೆ, ಇಲ್ಲಿ ನಿಮ್ಮ ಒಂದು ಇಮೇಲ್ ಅನ್ನ ಹಾಕ್ಬೇಕಾಗುತ್ತೆ. ಇದು ಹೇಳಿದಾಗೆ ಯೂಟ್ಯೂಬ್ ನಲ್ಲಿ ಇರುವಂತಹ ಒಂದು ಇಮೇಲ್ ಅನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಗೈಸ್. ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ಹಾಕ್ಬೇಕಾಗುತ್ತೆ, ಅಂದ್ರೆ ಜಿಮೇಲ್ ನ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿ ನೀವು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಎಸ್ ಇಟ್ಸ್ ಮೀ ಅಂತಿದ್ದೀರಾ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಗೈಸ್. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಈಗ ಸಕ್ಸಸ್ಫುಲ್ ಆಗಿ ಈ ಒಂದು ಅಪ್ಲಿಕೇಶನ್ಗೆ ನಿಮ್ಮ ಒಂದು ಜಿಮೇಲ್ ಅನ್ನ ಹಾಕಿ ಸೈನ್ ಇನ್ ಆಗಿದ್ದೀರಾ ಅಂತ ಗೈಸ್. ಈಗ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಈ ಒಂದು ಜಿಮೇಲ್ ನಲ್ಲಿ ನೀವು ಯಾವ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರ್ತೀರೋ ಆ ಒಂದು ಚಾನಲ್ ನ ವಿಡಿಯೋಸ್ ಅನ್ನ ನೀವು ಈ ಒಂದು ಅಪ್ಲಿಕೇಶನ್ ನೋಡಬಹುದು ಅಂತ ಹೇಳ್ತೀನಿ. ಇಲ್ಲಿ ಹೋಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಪಕ್ಕಕ್ಕೆ ಸ್ಕ್ರೋಲ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಅಂದ್ರೆ ನೀವು ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿರ್ತೀರೋ ಅವರ ಒಂದು ವಿಡಿಯೋಸ್ ಗಳು ಇಲ್ಲಿ ಬರ್ತಾನೆ ಹೋಗುತ್ತೆ ಗೈಸ್. ಈ ಒಂದು ಜಿಮೇಲ್ ನಲ್ಲಿ ನಾನು ಸುಮಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ದೀನಿ, ಅದರಿಂದ ಅವರ ಒಂದು ವಿಡಿಯೋಸ್ ಬರ್ತಾನೆ ಹೋಗಿದೆ, ನೋಡ್ತಾ ಇರ್ಬೋದು ಗೈಸ್ ನೀವೇನೆ. ಇದೇ ರೀತಿ ನೀವು ಸಹ ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತೀರೋ ಆ ಚಾನಲ್ ನ ಎಲ್ಲಾ ವಿಡಿಯೋಸ್ ಗಳು ಬರ್ತಾನೆ ಹೋಗುತ್ತೆ ಗೈಸ್. ನಂತರ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ಅವರ ಒಂದು ಚಾನಲ್ ಅನ್ನ ನಾನು ನೋಡ್ಬೇಕು ಅಂತ ಅನ್ನೋದಾದ್ರೆ ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅವರ ಒಂದು ಚಾನಲ್ ಸಹ ಸಜೆಷನ್ ಆಗುತ್ತೆ ಗೈಸ್. ಸೇಮ್ ಯೂಟ್ಯೂಬ್ ನಲ್ಲಿ ಯಾವ ರೀತಿ ವಿಡಿಯೋ ನೋಡ್ತಿರೋ ಸೇಮ್ ಅದೇ ರೀತಿ ವಿಡಿಯೋನ ನೀವು ಇಲ್ಲಿ ನೋಡ್ಬೇಕಾಗುತ್ತೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಈಗ ನಾನು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಗೈಸ್. ಯಾವ ರೀತಿ ಒಂದು ನಮ್ಮ ಒಂದು ವ್ಯಾಲೆಟ್ ಗೆ ಬಂದು ಕಾಯಿನ್ಸ್ ಆಡ್ ಆಗುತ್ತೆ ಅಂತ ಇಲ್ಲೇ ಲೈವ್ ಅಲ್ಲೇ ತೋರಿಸ್ತಾ ಇದ್ದೀನಿ ಗೈಸ್. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಮೇಲ್ಗಡೆ ಒಂದು ರೌಂಡ್ ಶೇಪ್ ಅಲ್ಲಿ ಒಂದು ಸ್ಕ್ರೋಲ್ ಆಗ್ತಾ ಇದ್ದೀರಾ, ಈ ಒಂದು ಆಟೋಮೆಟಿಕ್ ಆಗಿ ಅದು ರೌಂಡ್ ಫಿಲ್ ಆದ ನಂತರ ನಿಮ್ಗೆ ಆಟೋಮೆಟಿಕ್ ಆಗಿ ಕಾಯಿನ್ಸ್ ಬಂದು ನಿಮ್ಮ ಒಂದು ವ್ಯಾಲೆಟ್ ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು, ಈಗ ರೌಂಡ್ ಫಿಲ್ ಆಗಿದೆ, ಕಾಯಿನ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ನನಗೆ 45 ಕಾಯಿನ್ಸ್ ಬಂದು ಇನ್ಸ್ಟೆಂಟ್ ಆಗಿ ಆಡ್ ಆಗಿದೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಸಹ ಇಲ್ಲಿ ನಾನು ಆಲ್ರೆಡಿ ಕೆಳಗಡೆ ನೋಡ್ತಾ ಇರ್ಬೋದು 2 ನಿಮಿಷ ವಿಡಿಯೋ ನೋಡಿ ಇದಕ್ಕೆ ನನಗೆ 8,000 ಕಾಯಿನ್ಸ್ ಅನ್ನೋದು ಬಂದು ನನಗೆ ಆಲ್ರೆಡಿ ಆಡ್ ಆಗಿದೆ ಅಂತ ಹೇಳ್ಬೋದು ಗೈಸ್. ನಂತರ ತಿರ್ಗಾ ನೋಡ್ಬೋದು 10 ನಿಮಿಷ ವಿಡಿಯೋ ನೋಡಿದಕ್ಕೆ 2,000 ಕಾಯಿನ್ಸ್ ಸಿಕ್ಕಿದೆ. ತಿರ್ಗಾ 10 ನಿಮಿಷ ವಿಡಿಯೋ ನೋಡಿದಕ್ಕೆ ನನಗೆ 4,000 ಕಾಯಿನ್ಸ್ ಸಿಕ್ಕಿದೆ. ಇದೇ ರೀತಿ ನಿಮ್ಗೆ ಕಾಯಿನ್ಸ್ ಸಿಗ್ತಾನೆ ಹೋಗುತ್ತೆ ಗೈಸ್. ನೋಡ್ತಾ ಇರ್ಬೋದು, ನನಗೆ ತಿರ್ಗಾ ಮತ್ತೆ 45 ಕಾಯಿನ್ಸ್ ಬಂದು ಆಡ್ ಆಗಿದೆ ನನ್ನ ಒಂದು ವ್ಯಾಲೆಟ್ಗೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ನೀವು ಯಾವ ವಿಡಿಯೋ ಬೇಕೋ ಆ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಕ್ಕತ್ತಾಗಿ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ನಂತರ ವಿಡಿಯೋ ನೋಡಿದಾದ ನಂತರ ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ಯಾಶ್ ಅನ್ನೋ ಒಂದು ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆಪ್ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಸಕ್ಕತ್ತಾಗಿ ಕಾಯಿನ್ಸ್ ಅನ್ನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ಯಾವ ರೀತಿ ಆಪ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಸುಮಾರು ಆಪ್ಷನ್ ಕಾಣಿಸ್ತಾ ಇದಾವೆ. ಮೊದಲನೇದಾಗಿ ಇಲ್ಲಿ ಎಂಟರ್ ಇನ್ವೈಟ್ ಕೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಸ್ಕ್ರೀನ್ ಮೇಲ್ಗಡೆ ಒಂದು
ಕೋಡ್ ಕಾಣಿಸ್ತಾ ಇದೆ. ಈ ಒಂದು ಕೋಡ್ ಅನ್ನು ಹಾಕಿ ನೀವು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ 3000 ಕೈನ್ಸ್ ನಿಮ್ಗೆ ಇನ್ಸ್ಟೆಂಟ್ ಆಗಿ ಬಂದು ಆಡ್ ಆಗುತ್ತೆ ಅಂತ ಹೇಳ್ತೀನಿ ಗೈಸ್. ಒಂದು ರೆಫರಲ್ ಕೋಡ್ ಅನ್ನು ಹಾಕಿದಕ್ಕೆ ನನಗೆ ಇನ್ಸ್ಟೆಂಟ್ ಆಗಿ ಬಂದು 3000 ಕೈನ್ಸ್ ಅನ್ನೋಂಥದ್ದು ಆಡ್ ಆಗಿದೆ, ನೋಡ್ತಾ ಇರ್ಬೋದು ಗೈಸ್ ಲೈವ್ ಅಲ್ಲೇನೆ. ಇದೇ ರೀತಿ ನೀವು ಸಹ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ರೆಫರಲ್ ಕೋಡ್ ಅನ್ನು ಹಾಕಿ 3000 ಕೈನ್ಸ್ ಇನ್ಸ್ಟೆಂಟ್ ಆಗಿ ಬಂದು ನಿಮ್ಗೂ ಸಹ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇಲ್ಲಿ ಕ್ಲೋಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಗೈಸ್ ಕೈನ್ಸ್ ಅನ್ನೋದು ಬಂದು ಆಟೋಮೆಟಿಕ್ ಆಗಿ ನಮ್ಮ ಒಂದು ವ್ಯಾಲೆಟ್ಗೆ ಆಡ್ ಆಗಿದೆ ಅಂತ ಹೇಳ್ಬೋದು ಗೈಸ್. ಇಲ್ಲಿ ಆಪ್ ಟಾಸ್ಕ್ ಗಳು ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ಒಂದು ಆಪ್ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನೀವು ಸಕ್ಕದ ಕೈನ್ಸ್ ಅನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬಹುದು ಅಂತಾನೆ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು ಈಗ ಸಿಂಪಲ್ ಆಗಿ ನಾನು ನೋಡ್ತಾ ಇರ್ಬೋದು ಗೈಸ್. ಈಗ ನಾನು ಸಿಂಪಲ್ ಆಗಿ ಗೆಟ್ ಅಂಡ್ ಓಪನ್ ದ ಆಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಗೆಟ್ ಅಂಡ್ ಓಪನ್ ದ ಆಪ್, ಡೂ ಆ ಸಿಂಪಲ್ ರಿಜಿಸ್ಟ್ರೇಷನ್ ಅಂತಿದೆ. ಅದೇ ನೀವು ಈ ಒಂದು ಅಪ್ಲಿಕೇಶನ್ ನ ಜಸ್ಟ್ ಡೌನ್ಲೋಡ್ ಮಾಡಿ ಓಪನ್ ಮಾಡೋದು ಅಂದ್ರೆ ನಿಮ್ಗೆ 29,600 ಕೈನ್ಸ್ ಬಂದು ಆಡ್ ಆಗುತ್ತೆ. ನಂತರ ಒಂದು ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಆದ್ರೆ ನಿಮ್ಗೆ 54,000 ಕೈನ್ಸ್ ಅನ್ನೋದು ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ₹1 10,000 ಕೈನ್ಸ್ 10,000 ಕೈನ್ಸ್ ಮಾಡೋದು ತುಂಬಾ ಈಸಿ ಗೈಸ್. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇಲ್ಲೇ ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡೋದೇ ಸರ್ ಗೈಸ್. ಇಲ್ಲೇ 84,000 ಕೈನ್ಸ್ ಅನ್ನೋದು ಬಂದು ನಿಮ್ಮ ಒಂದು ವ್ಯಾಲೆಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ರೀತಿ ಸಾಕಷ್ಟು ಅಪ್ಲಿಕೇಶನ್ ಗಳು ಕಾಣಿಸ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಗಳ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಆರಾಮಾಗಿ ಅರ್ನಿಂಗ್ ಅನ್ನ ಮಾಡಬಹುದು ಅಂತಾನೆ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು ಗೈಸ್, ಇದೇ ರೀತಿ ಸುಮಾರು ಅಪ್ಲಿಕೇಶನ್ ಗಳು ಸಹ ಕಾಣಿಸ್ತಾ ಇದಾವೆ ಗೈಸ್. ನಂತರ ಇಲ್ಲಿ ಮಧ್ಯದಲ್ಲಿ ಒಂದು ಇನ್ವೈಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ಇನ್ವೈಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಒಂದು ವಾಟ್ಸ್ಆಪ್ ಸಿಂಬಲ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಈ ವಾಟ್ಸ್ಆಪ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಸಿಂಪಲ್ ಆಗಿ ನಾನು ಒಬ್ರಿಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ, ನೋಡ್ತಾ ಇರ್ಬೋದು ಗೈಸ್. ನೋಡ್ತಾ ಇರ್ಬೋದು ಗೈಸ್, ನಾನು ಬರೀ ಜಸ್ಟ್ ಲಿಂಕ್ ಅನ್ನ ಶೇರ್ ಮಾಡಿ ಇದಕ್ಕೂ ನನಗೆ 500 ಕೈನ್ಸ್ ಬಂದು ಆಡ್ ಆಗಿದೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು, ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಅದೇ ಇದೇ ರೀತಿ ನೀವು ಸಹ ಇನ್ವೈಟ್ ಅನ್ನ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಸಕ್ಕದಾಗಿ ಮನಿನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ. ಒಬ್ಬ ಫ್ರೆಂಡ್ಸ್ ಅನ್ನ ನೀವು ಈ ಒಂದು ಅಪ್ಲಿಕೇಶನ್ಗೆ ಇನ್ವೈಟ್ ಮಾಡಿದ್ರೆ ₹5 ಬರುತ್ತೆ. ಜೊತೆಗೆ ಅವರು ಏನ್ ಅರ್ನ್ ಮಾಡ್ತಾರೋ ಅದ್ರಲ್ಲಿ 10% ಕಮಿಷನ್ ಅನ್ನ ಈ ಒಂದು ಅಪ್ಲಿಕೇಶನ್ ಅವರು ನಿಮ್ಗೆ ಕೊಡ್ತಾರೆ ಅಂತ ಹೇಳ್ಬೋದು ಗೈಸ್. ನಂತರ ಇಲ್ಲಿ ಮೀ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಜೊತೆಗೆ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಕಸ್ಟಮರ್ ಸಪೋರ್ಟ್ ಸಹ ಇರುತ್ತೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಹೆಲ್ಪ್ ಅಂಡ್ ಫೀಡ್ಬ್ಯಾಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. 24/7 ಅಂದ್ರೆ 24 ಗಂಟೆ ನಿಮ್ಗೆ ಕಸ್ಟಮರ್ ಸಪೋರ್ಟ್ ಸಹ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ ಅಂತ ಹೇಳ್ಬೋದು ಗೈಸ್. ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೈಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಂದ್ರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್, ಇಮೇಲ್ ಯಾವ್ದ್ರ ಮುಖಾಂತರ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಗೈಸ್. ನಂತರ ಬ್ಯಾಕ್ ಬರ್ತೀರಾ ಅಂತಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಈಗ ಅರ್ನ್ ಮಾಡಿದಂತ ಅಷ್ಟು ಅಮೌಂಟ್ ಅನ್ನ ನಾವು ವಿತ್ಡ್ರಾವಲ್ ಮಾಡ್ಕೋಬಹುದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು, ಜೊತೆಗೆ ಇಲ್ಲಿ ಚೆಕ್ ಇನ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಚೆಕ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿ ದಿನ ಅಂದ್ರೆ 800 ಕೈನ್ಸ್ ಇಂದ ಹಿಡಿದು ನಮ್ಗೆ 3 ಲಕ್ಷ ಕೈನ್ಸ್ ವರೆಗೂ ಚೆಕ್ ಇನ್ ಆಪ್ಷನ್ ಅಲ್ಲೇ ನಮ್ಗೆ ಕೈನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಗೈಸ್. 3 ಲಕ್ಷ ಕೈನ್ಸ್ ಅಂದ್ರೆ ₹30 ಗೈಸ್. ₹30 ಗಂಟ ಬರೀ ಚೆಕ್ ಇನ್ ಅಲ್ಲೇ ನಮ್ಗೆ ಕೈನ್ಸ್ ಅನ್ನೋದು ಸಿಗ್ತಾ ಇರುತ್ತೆ ಗೈಸ್. ಈ ಪಕ್ಕದಲ್ಲಿ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಮ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ಪ್ರತಿ ದಿನ ಸಹ ಕೈನ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಗೈಸ್. ಇದೇ ರೀತಿ ನೀವು ಸಹ ಕೈನ್ಸ್ ಅನ್ನ ಅರ್ನಿಂಗ್ ಮಾಡಿ ಅತಿ ಹೆಚ್ಚು ವಿಡಿಯೋಸ್ ಅನ್ನ ನೋಡಿ ಮತ್ತೆ ರೆಫರ್ ಮಾಡಿ ಅಥವಾ ಆಪ್ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಿ ಅಮೌಂಟ್ ಅನ್ನ ಅರ್ನಿಂಗ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಈಗ ಅರ್ನ್ ಮಾಡಿರೋಂತ ಇಷ್ಟು ಅಮೌಂಟ್ ಅನ್ನ ವಿತ್ಡ್ರಾವಲ್ ಮಾಡೋದು ಯಾವ ರೀತಿ ಅಂತಂದ್ರೆ ಇಲ್ಲಿ ವಿತ್ಡ್ರಾವಲ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ವಿತ್ಡ್ರಾವಲ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಅಂತ ಹೇಳ್ಬೋದು ಗೈಸ್. ಇಲ್ಲಿ ನೀವು 2 ರೀತಿಯಾಗಿ ಬಳಸ್ಕೋಬಹುದು ನೀವು ಅರ್ನ್ ಮಾಡಿದಂತ ಅಮೌಂಟ್ ಅನ್ನ ಗೈಸ್. ಒಂದು ನಿಮ್ಮ ಒಂದು ಮೊಬೈಲ್ ನ ರೀಚಾರ್ಜ್ ಮಾಡೋದಕ್ಕೆ, ಮತ್ತೊಂದು ಬ್ಯಾಂಕ್ಗೆ ವಿತ್ಡ್ರಾವಲ್ ಅನ್ನ ತಗೋಬಹುದು ಗೈಸ್. ನೋಡ್ತಾ ಇರ್ಬೋದು ಫೋನ್ ಬಿಲ್ ಅಂತಿದೆ. ನಿಮ್ಮ ರೀಚಾರ್ಜ್ ಮಾಡ್ಬೇಕಂದ್ರೆ ಫೋನ್ ಬಿಲ್ ನಲ್ಲಿ ಹೋಗಿ ನೀವು ರೀಚಾರ್ಜ್ ಮಾಡಬಹುದು ಗೈಸ್. ಇಲ್ಲ ನಾನು ಬ್ಯಾಂಕಿಗೆ ತಗೊಳ್ತೀನಿ ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಟ್ರಾನ್ಸ್ಫರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ತಾ ಇರ್ಬೋದು ಗೈಸ್. ಮಿನಿಮಮ್ ವಿತ್ಡ್ರಾವಲ್ ಇದ್ರಲ್ಲಿ ₹10 ಗೈಸ್. ಆಲ್ರೆಡಿ ತಿಳಿಸಿದಾಗೆ ₹5 ನಾವು ರೀಚಾರ್ಜ್ ಸಹ ಮಾಡಬಹುದು ಗೈಸ್. ನಾನು ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ₹20 ಗೆ ರೀಚಾರ್ಜ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ರೆಕಾರ್ಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ₹20 ಕಂಪ್ಲೀಟೆಡ್ ಅಂತ ಬಂದಿದೆ. ಅಂದ್ರೆ ಈ ಒಂದು ₹20 ನಾನು ಆಲ್ರೆಡಿ ನನ್ನ ಒಂದು ಮೊಬೈಲ್ಗೆ ರೀಚಾರ್ಜ್ ಅನ್ನು ಸಹ ಮಾಡಿದ್ದೀನಿ ಗೈಸ್. ಈಗ ಟ್ರಾನ್ಸ್ಫರ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ₹50 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ವಿತ್ಡ್ರಾವಲ್ ಅನ್ನ ತಗೋತಾ ಇದ್ದೀನಿ. ನಿಮ್ ಕಣ್ ಮುಂದೆನೆ ತೋರಿಸ್ತಾ ಇದ್ದೀನಿ ಗೈಸ್. 50 ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನನಗೆ ಈ ರೀತಿ ಒಂದು ಆಪ್ಷನ್ ತೋರಿಸ್ತಾ ಇದೆ, ಕಮ್ ಬ್ಯಾಕ್ ಟುಮಾರೋ ಅಂತಂದ್ರೆ ಗೈಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇವತ್ತು ನನಗೆ ಯಾಕೋ ವಿತ್ಡ್ರಾವಲ್ ಆಗ್ತಾ ಇಲ್ಲ, ನಾಳೆ ನೀವು ವಿತ್ಡ್ರಾವಲ್ ಅನ್ನ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಇದರಿಂದ ನಾನು ಮತ್ತೊಂದು ವಿಡಿಯೋ ಮಾಡಿ ನಾಳೆ ಅಥವಾ ನಾಡ್ದು ಮತ್ತೊಂದು ವಿಡಿಯೋದಲ್ಲಿ ಪೇಮೆಂಟ್ ಪ್ರೂಫ್ ನ ಜೊತೆಗೆ ವಿಡಿಯೋವನ್ನ ಮಾಡ್ತೀನಿ ಗೈಸ್. ಗೈಸ್ ನೋಡಿದ್ರಲ್ಲ ಯಾವ ರೀತಿ ಅರ್ನ್ ಮಾಡೋದಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇದೇ ರೀತಿ ನೀವು ಸಹ ಪ್ರತಿದಿನ ಅರ್ನಿಂಗ್ ಅನ್ನ ಮಾಡಿ ವಿತ್ಡ್ರಾವಲ್ ಅನ್ನ ತಗೊಳ್ಳಿ ಅಂತ ಹೇಳ್ತೀನಿ.
ನನ್ನ ಒಂದು ಮತ್ತೊಂದು ವಿಡಿಯೋವನ್ನ ನಾಳೆ ಅಥವಾ ನಾಡ್ದು ಪೇಮೆಂಟ್ ಪ್ರೂಫ್ ನ ಜೊತೆಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ಒಂದು ವಿಡಿಯೋವನ್ನ ನೋಡ್ಬೇಕಂದ್ರೆ ತಪ್ಪದೆ ಎಲ್ಲರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ವಿಡಿಯೋವನ್ನ ಹಾಕಿದ ತಕ್ಷಣ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್. ಮತ್ತು ನಮ್ಮ ಒಂದು ವಿಡಿಯೋವನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.